ಆಲ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ರೀಸೆಂಟಾಗಿ ನನಗೆ ತುಂಬ ಕ್ವೆಶನ್ಸ್ ಬಂದಿದ್ದು ಅಂದರೆ, ಅಕ್ಕ ನಾನು 3A ಬಿಲಾಂಗ್ ಆಗ್ತೀನಿ, 2A ಬಿಲಾಂಗ್ ಆಗ್ತೀನಿ, ನನಗೆ OBC ಬರುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು. ಈ 3A 2A 2B ಎಲ್ಲ ಇದು ಸ್ಟೇಟ್ ಲೆವೆಲ್ದು. ಓಕೆ, ಕರ್ನಾಟಕದಲ್ಲಿ ಮಾತ್ರ ಇದು ಆಗೋದು. ಸೊ ನಮ್ಮದು ಯಾವುದೇ ಬ್ಯಾಂಕಿಂಗ್ ಆಗಿರ್ಬೋದು, IBPS ಆಗಿರ್ಬೋದು, SBI ಆಗಿರ್ಬೋದು, RBI ಆಗಿರ್ಬೋದು, ಯಾವುದೇ ಬ್ಯಾಂಕ್ ಎಕ್ಸಾಮ್ ತೊಗೊಂಡ್ರು ಇದು ಸೆಂಟ್ರಲ್ ಲೆವೆಲ್ದು. ಸೊ ನಮ್ಮದು ಸೆಂಟ್ರಲ್ ಲೆವೆಲ್ OBC ಸರ್ಟಿಫಿಕೇಟ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು ನೀವು ಅಂದರೆ, ಕರ್ನಾಟಕದ್ದು OBC ಸರ್ಟಿಫಿಕೇಟು ಬರಲ್ಲ. ಸೊ ವಾಟ್ ಯು ಶುಡ್ ಡೂ ಈಸ್, ಫಸ್ಟು ನಿಮ್ಮ ಕಾಸ್ಟ್ ಯಾವುದು ಅದನ್ನು ಹೋಗ್ಬಿಟ್ಟು ಸೆಂಟ್ರಲ್ದು ಒಂದು ಲಿಸ್ಟ್ ಇದೆ, ಸೆಂಟ್ರಲ್ OBC ಲಿಸ್ಟ್ ಅಂತ. ಓಕೆ, ನಾನು ಅದನ್ನು ನಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಕರ್ನಾಟಕದ್ದು. ಅದರಲ್ಲಿ ನಿಮ್ಮ ಕಾಸ್ಟ್ ಇದೆಯಾ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಸ್ಟೆಪ್ 1. ಓಕೆ, ಅದಾದಮೇಲೆ ಅಲ್ಲಿ ಏನಾದರೂ ನಿಮ್ಮದು ಕಾಸ್ಟ್ ಹೆಸರು ಅಲ್ಲಿ ಇದೆ ಅಂದರೆ ಯು ಆರ್ ಬಿಲಾಂಗ್ ಟು OBC ಇನ್ ಸೆಂಟ್ರಲ್ ಲೆವೆಲ್. ಅದಾದಮೇಲೆ ಏನು ಮಾಡಬೇಕು, ಅದಷ್ಟೇ ಸಾಕಾ? ಇಲ್ಲ. ನೆಕ್ಸ್ಟು ನಿಮ್ಮದು ಪೇರೆಂಟ್ಸ್ದು ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ ಇರಬೇಕು. ಅಗ್ರಿಕಲ್ಚರ್ ಆಗಿದ್ದರೆ ಕೆಲವು ನಿಮಗೆ ಕನ್ಸೆಷನ್ ಇರುತ್ತೆ, ಅಗ್ರಿಕಲ್ಚರ್ ಇನ್ಕ್ಲೂಡ್ ಆಗೋಲ್ಲ. ಸೊ 8 ಲ್ಯಾಕ್ಗಿಂತ ಕಡಿಮೆ ಇದ್ದರೆ ಸಾಕಾಗುತ್ತೆ. ಹೋಗಿಬಿಟ್ಟು ನಿಮ್ಮದು ನಾಡ ಕಚೇರಿಯಲ್ಲಿ ಕೇಳಿ, ಹೇಗೆ ನಾವು ಇನ್ಕಮ್ ತಗೋಬೇಕು, ಯಾವ ಥರ ನಾವು ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ ಅಂತ ಕೇಳಿ. ಸೊ 8 ಲ್ಯಾಕ್ಗಿಂತ ಕೆಳಗೆ ಬಂತೆ ಅಂದರೆ ಮಾತ್ರ ನೀವು OBC NCL ಅಂದರೆ ನಾನ್ ಕ್ರೀಮಿ ಲೇಯರ್. ನೀವು ಜಸ್ಟ್ OBC ನಿಮ್ಮ ಕಾಸ್ಟ್ OBC ಲಿಸ್ಟಲ್ಲಿದೆ ಅಂದರೆ ನೀವು OBCಗೆ ಹಾಕೋಕ್ಕೆ ಆಗಲ್ಲ. ನೀವು OBC NCL ಇದ್ದರೆ ಮಾತ್ರ ನೀವು ಥ್ರೂ OBC ನೀವು ಯಾವುದೇ ಎಕ್ಸಾಮ್ಗೆ ಹಾಕ್ಬೋದು. ಓಕೆ, ನಿಮ್ದು ಎರಡೂ ಇದೆ, OBC ಸೆಂಟ್ರಲ್ ಲಿಸ್ಟಲ್ಲೂ ಇದೆ ಆ್ಯಂಡ್ NCL ಆಗುತ್ತೆ ಅಂದರೆ ಯಾವಾಗ ಅಪ್ಲೈ ಮಾಡಿ ಅಂದರೆ ಏಪ್ರಿಲ್ 1 ಆದಮೇಲೆ ಮಾಡಿ. ಯಾಕಂದರೆ ಏಪ್ರಿಲ್ 1 ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ಎಕ್ಸಾಮ್ದು DVಯಲ್ಲಿನೂ ಆ ಇಯರ್ದು ಏಪ್ರಿಲ್ 1 ಆದಮೇಲಿಂದು ಸರ್ಟಿಫಿಕೇಟ್ನ ಪ್ರಿಫರ್ ಮಾಡ್ತಾರೆ. ಸೊ ಬೆಟರ್ ಏಪ್ರಿಲ್ 1 ಆದಮೇಲೆ ನಿಮ್ಮದು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಹೋಗಿ. ಇನ್ನೊಂದೇನೆಂದರೆ, ಕರ್ನಾಟಕದ್ದು OBC ಸರ್ಟಿಫಿಕೇಟ್ ಹೇಗೆ ಅಂದರೆ ಒನ್ಸ್ ಇನ್ 4 ಇಯರ್, ಅದು 1 in 4 ಇಯರ್ ಒಂದು ಸರಿ ಮಾಡಿದರೆ ಸಾಕು, 4 ಇಯರ್ ತನಕ ಇರುತ್ತೆ. ಬಟ್ ಇದು ಹಾಗಲ್ಲ, ನೀವು ವರ್ಷ ಮಾಡಿಸ್ಲೇಬೇಕು. ಇಯರ್ಲಿ ರಿನ್ಯೂವಲ್ ಇದು. ನೀವು ಈ ವರ್ಷ ಮಾಡಿಸಿದ್ದೆ ಓಕೆ, ಇದನ್ನೇ ನಾನು ನೆಕ್ಸ್ಟ್ ಇಯರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ. ನೀವು ಈ ವರ್ಷವೂ ಇನ್ನೊಂದು ಮಾಡಿಸ್ಕೊಳ್ಳೇಬೇಕು. ಎಸ್, ಇಟ್ ಈಸ್ ಹೆಕ್ಟಿಕ್, ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೆ OBC ಕ್ಯಾಟಗರಿಲಿ ನಾವು ಹಾಕಬೇಕಂದ್ರೆ ಇಯರ್ಲಿ ಹೊಸದಾಗಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಹೌ ಟು ಅಪ್ಲೈ ಫಾರ್ OBC NCL ಅಂತ ಹೇಳಿದರೆ, ನೋಟಿಫಿಕೇಷನಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ, ಹೀಗಿರಬೇಕು ನಿಮ್ಮದು OBC ಸರ್ಟಿಫಿಕೇಟ್ ಅಂತ. ನಾವು ಕೇಳಿದರೆ ಆ ಥರ ಮಾಡಿಕೊಡಲ್ಲ. ಓಕೆ, ನಾಡ ಕಚೇರಿಗೆ ಹೋಗ್ಬಿಟ್ಟು ಅವ್ರಿಗೆ ಕೇಳಬೇಕು, ನಮಗೆ ಸೆಂಟ್ರಲ್ ಲೆವೆಲ್ದು ಇಂಗ್ಲೀಷಲ್ಲಿ ಬೇಕು, ಇಂಗ್ಲೀಷ್ ಫಾರ್ಮೆಟಲ್ಲಿ ಬೇಕು. ಹೆಂಗಿರುತ್ತೆ ಅಂತ ನಾನೊಂದು ಸ್ಯಾಂಪಲ್ ತೋರಿಸ್ತೀನಿ ಲೇಟರ್. ಫಸ್ಟು ಏನೇನು ಬೇಕು ನಿಮಗೆ ಡಾಕ್ಯುಮೆಂಟ್ಸು OBC ಮಾಡ್ಕೊಳ್ಳೋಕ್ಕೆ ಅಂದರೆ, ಒಂದು ಶಾಲಾ ದಾಖಲಾತಿ. ಏನಕ್ಕೆ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಶಾಲಾ ದಾಖಲಾತಿ ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್, ನಿಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕು ಆ್ಯಂಡ್ ವೋಟರ್ ID ಬೇಕು. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಅಫಿಷಿಯಲ್ ಆಗಿದ್ದರೆ ಸ್ಯಾಲ್ರಿ ಸ್ಲಿಪ್ ಬ್ಯಾಂಕಿಂದ ತೆಗೆಸ್ಕೋಬೇಕಾಗತ್ತೆ. ಆ್ಯಂಡ್ ಇನ್ಕಮ್ ಪ್ರೂಫು ಅದರ್ ದ್ಯಾನ್ ಅಫಿಷಿಯಲ್ ಇದ್ದರೆ ನಿಮ್ಮದು ಅಂದರೆ ಅಗ್ರಿಕಲ್ಚರ್ ಬಿಸ್ನೆಸ್ ಆ ಥರ ಇದ್ದರೆ 8 ಲ್ಯಾಕ್ಗಿಂತ ಕಡಿಮೆ ಇದೆ ನಿಮ್ಮದು ಸ್ಯಾಲ್ರಿ, ಇಯರ್ಲಿ ಇನ್ಕಮ್, ಆ್ಯನ್ಯುವಲ್ ಇನ್ಕಮ್ ಅಂತ ಒಂದು ಪ್ರೂಫ್ ಬೇಕಾಗುತ್ತೆ, ಇನ್ಕಮ್ ಪ್ರೂಫು. ಅದು ಇಷ್ಟು ಬೇಕಾಗುತ್ತೆ. ಇದನ್ನು ತಗೊಂಡೋಗಿ ನಾಡ ಕಚೇರಿಯಲ್ಲಿ ಅಥವಾ ಗ್ರಾಮ ಒನ್ ಇರುತ್ತಲ್ವ ಅವ್ರ ಹತ್ರ ಹೋಗಿ ಅಪ್ಲೈ ಮಾಡಿಸಿ. ನಾವು ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್. ಆ್ಯಂಡ್ ಚೆಕ್ ಮಾಡೋಕ್ಕೆ ಈಸಿ, ನಾಡ ಕಚೇರಿ ವೆಬ್ಸೈಟಲ್ಲಿ ಹೋಗಿ ಜಸ್ಟ್ ಚೆಕ್ ಮಾಡೋದು ಎಲ್ಲೆಲ್ಲಿದೆ ಅಂತ. ಬಟ್ ಹೋಗಿ ನಾವೇ ಅಪ್ಲೈ ಮಾಡ್ತೀವಿ ಅಂದರೆ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್. ಬೆಟರ್ ನಿಮ್ಮೂರಲ್ಲಿ ಗ್ರಾಮ ಒನ್ ಇರ್ತಾರಲ್ವ ಅವ್ರ ಹತ್ರ ಹೋಗಿ ಕೇಳಿ
ಹಾಕಿ ಅಲ್ಲೇ ಅಂತಲೇ, ಬಿಕಾಸ್ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ್ಯಂಡ್ ಬೇಗನೂ ಹಾಕ್ಕೊಡ್ತಾರೆ. ಅವರೊಂದು ನಿಮಗೆ ಒಂದು ಏನು ಹಾಕಿರೋದು ಪ್ರೂಫ್ ಕೊಡ್ತಾರೆ, ಅದನ್ನು ತೊಗೊಂಡೋಗಿ ನಾಡ ಕಚೇರಿಗೆ ನೀವು ಕೊಡಬೇಕು. ಆ್ಯಂಡ್ ಅಲ್ಲಿಂದ ವಿತಿನ್ 2 to 3 ವೀಕ್ಸ್ ಆಗುತ್ತೆ. ನೀವು ಚೆಕ್ ಮಾಡ್ತಾ ಇರ್ಬೋದು ನಿಮ್ಮದು ನಾಡ ಕಚೇರಿ ಇದರಲ್ಲಿ ನಿಮಗೆ ಒಂದು RD ನಂಬರ್ ಕೊಟ್ಟಿರ್ತಾರೆ, ಅದರಿಂದ ನೀವು ಚೆಕ್ ಮಾಡ್ಕೋತಾ ಇರ್ಬೋದು. ಆ್ಯಂಡ್ ವಿತಿನ್ 2 to 3 ವೀಕ್ಸ್ ಆಗೇ ಆಗುತ್ತೆ. ಅದಕ್ಕಿಂತ ಜಾಸ್ತಿ ತೊಗೋತಾ ಇದೆ ಅಂದರೆ ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ನಾನೊಂದು ಸರಿ ನಾನೇ ಹಾಕಿದ್ದೆ ನಾಡ ಕಚೇರಿಯಿಂದ, ಅದು ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ಅಪ್ರೂವಲ್ಲೇ ಆಗಿರಲಿಲ್ಲ. ದೆನ್ ಐ ವೆಂಟ್ ಫಾರ್ ಗ್ರಾಮ 1. ಅಲ್ಲಿಂದ ನಮಗೆ ಅಲ್ಲಿಂದ ಮಾಡಿಸಿದಾಗ ಓಕೆ ಕರೆಕ್ಟ್ ಒಂದು ಪ್ರೊಸೀಜರಲ್ಲಿ ಹೋಗಿ ನನಗೆ ಸರ್ಟಿಫಿಕೇಟ್ ಬಂತು. ಸೊ ಯಾವ ಥರ ಇರುತ್ತೆ ಸರ್ಟಿಫಿಕೇಟ್ ಅಂತ ನೋಡ್ಕೊಳ್ಳಿ. ಇದು ಎಕ್ಸಾಕ್ಟ್ ಫಾರ್ಮೆಟ್. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಲೂ ಇರುತ್ತೆ, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೂ ಇರುತ್ತೆ. ಇದು ಹೋಲ್ ಇಂಗ್ಲೀಷಲ್ಲಿರುತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಬರುತ್ತೆ ಆ್ಯಂಡ್ ಎಲ್ಲೊಂದು ಬಾರ್ ಕೋಡ್ ಬರುತ್ತೆ. ಓಕೆ, ನಿಮಗೆ ನೆಕ್ಸ್ಟು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಇರುತ್ತೆ. ಆ್ಯಂಡ್ ನಿಮ್ಮದು ಅಡ್ರೆಸ್ಸು ಯಾವ ಊರಲ್ಲಿ ಯಾವ ತಾಲೂಕು. ಆ್ಯಂಡ್ ನಂದು ಚಿತ್ರದುರ್ಗದಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ನಿಮ್ಮದು ಯಾವ ಕಮ್ಯುನಿಟಿ, ಲಿಂಗಾಯತರ, ಕುರುಬ್ರ, ದೇವಾಂಗದವರ, ಒಕ್ಕಲಿಗರ, ಗೌಡ್ರ, ಅದೆಲ್ಲ ನಿಮ್ಮದು ಕಾಸ್ಟ್ ಹೆಸರು ಆ್ಯಂಡ್ ಯಾವುದು ಸೀರಿಯಲ್ ನಂಬರು, ಅದರ ಬೇಸಿಸ್ ಮೇಲೆ ನಿಮಗೆ ಓಕೆ ನೀವು ನಾನ್ ಕ್ರಿಮಿಲಿಯರಿಗೆ ಹಾಕ್ತೀರಾ ಅಂತ ಇಲ್ಲಿ ಬರುತ್ತೆ. ಇದು OBCದು ಆ್ಯಂಡ್ ಇದು ನಾನ್ ಕ್ರಿಮಿ ಲೇಯರ್ ಅಂತ ಪ್ರೂಫ್. ಇದು ನಿಮ್ಮದು ಕಾಸ್ಟಿಂದು ಪ್ಯಾರಾಗ್ರಾಫು. ಇದು ನೀವು ನಾನ್ ಕ್ರಿಮಿ ಲೇಯರ್ಗೆ ಬಿಲಾಂಗ್ ಆಗ್ತೀರಾ ಅಂತ. ಇದು ಇಲ್ಲೇ ಇದೆ ನೋಡಿ, ದಿಸ್ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಫಾರ್ ಫೈನಾನ್ಷಿಯಲ್ 25 and 26. ಸೊ ನೀವು ಹೊಸದಾಗಿ ಏನಾದ್ರು ಮಾಡಿಸ್ಕೋಬೇಕಂದ್ರೆ ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ 26 ಏಪ್ರಿಲ್ ಆದಮೇಲೆ ಮಾಡಿಸ್ಕೋಬೇಕು. 26, 27 ಆಗುತ್ತೆ ಅದು. ಓಕೆ, ಇಲ್ಲಿ ತಾಲೂಕು ತಹಸೀಲ್ದಾರ್ ಇರ್ತಾರಲ್ವ, ಅವ್ರದ್ದು ಕಂಪ್ಯೂಟರ್ ಸೈನ್ ಸಿಗ್ನೇಚರ್ ಇರುತ್ತೆ. ಸೊ ಇದು ನಾವು ಏನು ಒರಿಜಿನಲ್ ಅಂತ ಅಲ್ಲ, ಇದು ನೀವು ಪ್ರತಿ ಸರಿನೂ ಡೌನ್ಲೋಡ್ ಮಾಡ್ಕೋಬೋದು. ಇದು ಕಂಪ್ಯೂಟರ್ ಸಿಗ್ನೇಚರ್ ಆಗಿರೋದ್ರಿಂದ ನಿಮಗೆ ಇದು ಒರಿಜಿನಲ್ ಡಾಕ್ಯುಮೆಂಟ್ ಆ ಥರ ಏನಿಲ್ಲ, ನೀವು ಜಸ್ಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಇದೇ ಒರಿಜಿನಲ್ಲು, ಇದನ್ನೇ ಇಸ್ಕೊತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ಓಕೆ, ಇಷ್ಟು OBC ಸರ್ಟಿಫಿಕೇಟು. ಆಮೇಲೆ ಇನ್ನೊಂದು OBCಲಿ ಏನಾಗುತ್ತೆ ಅಂದರೆ ನೀವು ರೂರಲ್ಗೆ ಬಿಲಾಂಗ್ ಆಗಬೇಕು ಸಮಥಿಂಗ್ ಆ ಥರ ಇರುತ್ತೆ. ನೀವು ರೂರಲಲ್ಲಿದ್ದರೆ ಮಾತ್ರ ನಿಮಗೆ OBC ಬರೋದು, ಆ ಥರ ಸಮಥಿಂಗ್ ಏನೋ ಇದೆ. ಐ ಆಮ್ ನಾಟ್ ಶೋರ್. ನೀವು ಒಂದು ಸರಿ ನಿಮ್ಮದು ಊರಿಂದು ನಾಡ ಕಚೇರಿ ಓಕೆ ಅಲ್ಲಿ ಹೋಗ್ಬಿಟ್ಟು ಕೇಳಿ ಬೆಟರ್. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅವರು ಸ್ವಲ್ಪ ಜಾಸ್ತಿ ಅವ್ರಿಗೂ ವರ್ಕ್ ಲೋಡ್ ಇರುತ್ತಲ್ವ, ಸೊ ಹೆಂಗೆಂಗೋ ರೂಢಾಗಿ ಆನ್ಸರ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಸ್ವಲ್ಪ ಕೇಳಲೇಬೇಕು, ಓಡಾಡಲೇಬೇಕಾಗುತ್ತೆ. ಹೋಗ್ಬಿಟ್ಟು ನಿಮ್ಮದು OBC ಸರ್ಟಿಫಿಕೇಟು ನಮ್ದು ಹಿಂಗೆ ಬರುತ್ತಾ ಅಂತ ಕೇಳಿ ಬೆಟರ್. ಏಕೆಂದರೆ ಆಮೇಲೆ ಜೂನ್ ಆದಮೇಲೆ ನೀವು ಓಡಾಡ್ತೀನಿ ಅಂದರೆ ಎಕ್ಸಾಮ್ ಟೆನ್ಷನಲ್ಲಿ ಓಡಾಡೋಕ್ಕಾಗಲ್ಲ. ಬೆಟರ್ ಇವಾಗಲೇ ಏಪ್ರಿಲ್ ಆದಮೇಲೆ ಮಾಡಿಸ್ಕೊಂಬಿಡಿ. ಆ್ಯಂಡ್ ಟೆಲಿಗ್ರಾಮಲ್ಲಿ ನಿಮಗೆ ಕೊಟ್ಟಿರ್ತೀನಿ ಕರ್ನಾಟಕದ್ದು ಕಾಸ್ಟ್ ಲಿಸ್ಟ್, OBCಲಿ ಯಾವುದಿದೆ ಅಂತ. ಸೊ ಯು ಕ್ಯಾನ್ ಚೆಕ್ ದೇರ್. ಆ್ಯಂಡ್ ನಿಮಗಿದು ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.